ಮನೆಗಳಲ್ಲಿ ದೀಪ ಹಚ್ಚೋದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರೋ ಸಂಸ್ಕೃತಿ. ಆದ್ರೆ ಯಾವ ಸಮಸ್ಯೆಗಳ ನಿವಾರಣೆಗೆ ಯಾವ ದೀಪ ಹಚ್ಚಬೇಕು ಅನ್ನೋದು ಗೊತ್ತಾ? ಸ್ಟ್ರೆಸ್, ಏಕಾಗ್ರತೆಯ ಕೊರತೆ ನಿಮ್ಮನ್ನ ಹೆಚ್ಚಾಗಿ ಕಾಡ್ತಾ ಇದ್ರೆ ಪ್ರತಿದಿನ ಬೆಳಗ್ಗೆ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ. ಇದು ನಿಮ್ಗೆ ಮನಃಶಾಂತಿ ನೀಡೋದ್ರ ಜೊತೆಗೆ ಕೆಲಸದಲ್ಲಿ ಏಕಾಗ್ರತೆ, ಋಣಾತ್ಮಕವಾಗಿ ಚಿಂತಿಸುವ ಶಕ್ತಿಯನ್ನ ನೀಡುತ್ತೆ. ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ, ಅನ್ಲಕ್ಕಿ ಅನ್ಸಿದ್ರೆ ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ತಾ ಬನ್ನಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಹಾಕುತ್ತೆ. ಮನೆಯಲ್ಲಿ ಜಗಳ ಅಥವಾ ಇನ್ನಿತರೆ ಸಮಸ್ಯೆಗಳಿದ್ರೆ ಪ್ರತಿದಿನ ಸಂಜೆ ಕೊಬ್ಬರಿ ಎಣ್ಣೆಯ ದೀಪವನ್ನ ಹಚ್ತಾ ಬನ್ನಿ. ಇದು ನಿಮ್ಮ ಕೋಪವನ್ನ ಶಮನ ಮಾಡಿ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುವಂತೆ ಮಾಡುತ್ತೆ. ಅಗಲಿದ ನಿಮ್ಮ ಹಿರಿಯರು ಅಥವಾ ಅಗಲಿದ ಮನೆಯ ಸದಸ್ಯರು ತುಂಬಾ ನೆನಪಾಗ್ತಾ ಇದ್ರೆ ಅಮಾವಾಸ್ಯೆಯ ದಿನ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡಿ. ಹೀಗೆ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತೆ, ಜೊತೆಗೆ ನಿಮ್ಮ ದುಃಖವನ್ನ ದೂರ ಮಾಡುತ್ತೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದೇ ರೀತಿಯ ದೀಪವನ್ನ ಹಚ್ಚೋದು ಬಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಯಾವ ಎಣ್ಣೆಯ ದೀಪ ಸೂಕ್ತ ಅನ್ನೋದನ್ನ ತಿಳಿದು ಅದನ್ನ ಪಾಲಿಸಿ.